ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಟ್ವಿಟರ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ನಮ್ಮ ಅಶ್ವಿನಿ ಅಂಡ್ ಧ್ರುವಂತ್ ಅವ್ರಿಗೆ ಫುಲ್ ಸಿಂಪತಿ ಸಿಗ್ತಾ ಇದೆ. ಪಾಪ ರಾಶಿಕಾ ಅಂಡ್ ರಘು ಅವ್ರು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಅಂಡ್ ನಮ್ಮ ಧ್ರುವಂತ್ ಅವ್ರಿಗೆ ಅಂತ. ಅಲ್ಲ, ನರೇಟಿವ್ಗಳನ್ನ ಹೆಂಗೆ ಸೆಟ್ ಮಾಡ್ಬೋದು ಅಂತಂದರೆ ಅದಕ್ಕೆ ಬಿಗ್ ಬಾಸ್ ಒಂದು ಎಪಿಸೋಡ್ಗಳು ಪ್ರೋಮೋಗಳೇ ಸಾಕ್ಷಿ ಅಂತಲೇ ಹೇಳ್ತೀನಿ. ನಮ್ಮ ದೇಶದಲ್ಲಿ ಏನು ವರ್ಕ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಂದು ಸಿಂಪತಿ ಅಂತೂ ಸಖತ್ತಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸಲ್ಲಿ ಸಿಂಪತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನರೇಟಿವ್ಗಳನ್ನು ಹೆಂಗೆ ಸೆಟ್ ಮಾಡ್ಬೋದು ಅಂತಂದರೆ ಬಿಗ್ ಬಾಸ್ ಅವ್ರಿಗೆ ಗೊತ್ತಿದೆ. ಯಾವ ರೀತಿಯಲ್ಲಿ ಯಾರನ್ನು ಪಾಸಿಟಿವ್ ಮಾಡಬೇಕು, ಯಾವ ಹಂತದಲ್ಲಿ ಯಾರನ್ನು ನೆಗೆಟಿವ್ ಮಾಡಬೇಕು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಜನಗಳಿಗೂ ಕೂಡ ಅಷ್ಟೇ. ಏನು ಎತ್ತ ಅದು ಡೀಪ್ ಮೀನಿಂಗ್ ಏನು, ಯಾರು ಹೆಂಗೆ ಆಡ್ತಿದ್ದಾರೆ, ಒಂದು ಸಿಂಪತಿ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೆ ಆರಾಮಾಗಿ ಸಿಂಪತಿ ಕೊಟ್ಬಿಡ್ತಾರೆ ಆ ಕಂಟೆಸ್ಟೆಂಟ್ಗಳಿಗೆ. ಯಾವ್ದು ಸತ್ಯ ಯಾವ್ದು ಸುಳ್ಳು, ಏನಾಗಿದೆ ಹಿಂದೆ, ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದು ಏನೂ ನೋಡಲ್ಲ. ಇವಾಗ ನೋಡಿ, ಇವಾಗ ಒಂದು ಆ ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ರಾಶಿಕಾ ಆ್ಯಂಡ್ ರಘು ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡಗೆ ಆ್ಯಂಡ್ ಧ್ರುವಂತ್ ಅವ್ರಿಗೆ. ಅಲ್ಲಿ ಒಂದು ನೆರೇಟಿವ್ ಸೆಟ್ ಮಾಡೋ ರೀತಿಯಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಪ್ರೋಮೋದಲ್ಲೂ ಕೂಡ ಹಾಗೆ ಆಯಿತು. ಅಲ್ಲಿ ಏನಾಗಿದೆ ಬೆಳಿಗ್ಗೆ ಪ್ರೋಮೋದಲ್ಲಿ ಅಂದರೆ ಅಶ್ವಿನಿ ಆ್ಯಂಡ್ ಧ್ರುವಂತ್ ಅವ್ರು ನೀರು ಎರಿಸ್ತಾರೆ ರಾಶಿಕಾ ಆ್ಯಂಡ್ ಧ್ರುವಂತ್ ಅವ್ರಿಗೆ. ನೀರು ಎರ್ಸೋದೇನೋ ಫೋರ್ಸಾಗಿ ನೀರು ಎರಿಸ್ತವ್ರೆ, ಬಟ್ ಅಲ್ಲಿ ಮಾತಾಡ್ತಿರೋಂಥದ್ದು ಹೆಂಗೆ ಅಂತಂದರೆ ಕೆಲವೊಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ ರಘು ಆ್ಯಂಡ್ ರಾಶಿಕಾ ಬಗ್ಗೆ, ಬಟ್ ನೀರು ಎರ್ಸೋದು ಅದೇ ರೀತಿಯಲ್ಲೇ ಇದೆ. ಬಟ್ ಇವಾಗ ಏನಾಗಿದೆ ಅಂದರೆ ಇಲ್ಲಿ ರಘು ಆ್ಯಂಡ್ ರಾಶಿಕಾ ಅವ್ರು ಏನು ಹೇಳಬೇಕು ಅದನ್ನು ನೇರವಾಗಿ ಟಾಸ್ಕ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಬಟ್ ಈ ಕಡೆಯಿಂದ ನಮ್ಮ ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವ್ರು ಹೇಳ್ತಿರೋವಂಥದ್ದು ಫೋರ್ಸಲ್ಲಿ ಮುಖಕ್ಕೆ ಹೊಡೆದ್ರೆ ಏನಾಗಬೇಕು, ಅಲ್ಲಿ ಬರ್ದಿದ್ದಾರೆ ತಾನೇ ಬುಕ್ಕಲ್ಲಿ ಅನ್ನೋ ರೀತಿಯಲ್ಲಿ ಧ್ರುವಂತ್ ಹೇಳ್ತಿದ್ದಾನೆ. ಕಣ್ಣಿಗೆಲ್ಲ ನೀರು ಹೋಗ್ತಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ರಾಶಿಕಾ ಆ್ಯಂಡ್ ರಘು ಅವರು ಟಾರ್ಗೆಟ್ ಮಾಡಿ ಫುಲ್ ಫೋರ್ಸಲ್ಲಿ ನೀರು ಹೊಡಿತಾವ್ರೆ ರಘು ಆ್ಯಂಡ್ ರಾಶಿಕಾಗೆ ಅಂತ. ರಘು ಆ್ಯಂಡ್ ರಾಶಿಕಾ ಅಲ್ಲ, ಸಾರಿ, ಧ್ರುವಂತ್ ಆ್ಯಂಡ್ ಅಶ್ವಿನಿಗೆ ಅಂತ ಅವ್ರು ಹೇಳ್ಕೊತಿದ್ದಾರೆ, ಧ್ರುವಂತ್ ಆ್ಯಂಡ್ ನಮ್ಮ ಅಶ್ವಿನಿ ಅವರು. ಈ ಪ್ರೋಮೋ ನೋಡಿದ್ದಾದ್ಮೇಲೆ ಸುಮಾರು ಜನಕ್ಕೆ ಇವಾಗ ಪಾಪ ಏನು ಗುರು ರಘು ಆ್ಯಂಡ್ ರಾಶಿಕಾ ಆ ರೇಂಜಿಗೆ ಫೋರ್ಸಲ್ಲಿ ನೀರು ಹೊಡಿತಾವ್ರ, ಮಾನವೀಯತೆ ಅಲ್ಲ ಅವರಿಗೆ, ಮನುಷ್ಯತ್ವ ಅನ್ನೋದಿಲ್ವಾ, ಕಣ್ಣೇನಾಗಬೇಕು ಅದೇನಾಗಬೇಕು ಇದಾಗಬೇಕು ಅಂತ ಸ್ವಲ್ಪ ಜನ ಕಮೆಂಟಲ್ಲಿ ಹಾಗೆ ಹೀಗೆ ಟಾರ್ಗೆಟ್ ಮಾಡ್ತಾವ್ರೆ ಅಶ್ವಿನಿಗೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅಲ್ಲಿ ನಡೀತಿರೋವಂಥದ್ದು ಟಾಸ್ಕ್. ಓಕೆ, ಈ ಕಡೆಯಿಂದನೂ ಕೂಡ ಟಾರ್ಗೆಟ್ ಆಗಿದೆ, ಅಶ್ವಿನಿ ಆ್ಯಂಡ್ ಧ್ರುವಂತು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಆ ಕಡೆಯಿಂದ ಯಾರು ರಘು ಆ್ಯಂಡ್ ರಾಶಿ ಕೂಡ ಟಾರ್ಗೆಟ್ ಮಾಡಿ ನೀರು ಹಾಕ್ತಿದ್ದಾರೆ. ಇದು ಒಂದು ಟಾಸ್ಕ್. ನೆರೇಟಿವ್ಗಳನ್ನು ಹೆಂಗೆ ಬೇಕಾದ್ರೂ ಸೆಟ್ ಮಾಡ್ಬೋದು ಅಂತ ನೀವು ಮುಂಚೆನೇ ಹೇಳಿದೆ. ಇವಾಗ ಹೇಳ್ತಿರೋವಂಥದ್ದು ಏನು, ಇವರು ರಾಶಿಕಾ ಆ್ಯಂಡ್ ನಮ್ಮ ರಘು ಅವರು ಸಿಕ್ಕಾಪಟ್ಟೆ ಫೋರ್ಸ್ಫುಲ್ ಆಗಿ ನೀರು ಹೊಡಿತವ್ರೆ ಅಂತ. ಫಸ್ಟ್ ಆಫ್ ಆಲ್ ಅಲ್ಲಿ ನೀರು ಹೊಡಿಲೇಬೇಕು, ಅದೇ ಟಾಸ್ಕ್ ಇರೋವಂಥದ್ದು. ಆ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಫಸ್ಟ್ ಮಗ್ಗಿಂದ ನೀರು ಹಾಕ್ತಿರೋವಂಥದ್ದು ರಾಶಿಕಾ ಆ್ಯಂಡ್ ರಘು ಅವರು. ಇನ್ನೊಂದು ಕಡೆ ಹೇಳ್ತೀನಿ, ಕೊನೆಯಲ್ಲಿ ಒಂದು ಶಾಟ್ ಇದೆ, ಅದು ಫುಲ್ ಇಬ್ರು ಸೇರಿ ಬಕೆಟಲ್ಲಿ ಹೊಡಿತಾರೆ, ಆ ಹೆಲ್ಮೆಟ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಅದು ಪ್ರೋಮೋ ಶಾಟ್ ಫೈನಲ್ ಆಗಿ ಇಟ್ಟಿದ್ದಾರೆ. ಬಿಕಾಸ್ ಆಫ್ ಸೆಟ್ ಆಗಬೇಕು, ಹಿಂಗೆ ಅಶ್ವಿನಿಗೆ ಮುಂದೆ ತೊಗೊಂಡು ಹೋಗ್ಬೇಕು, ಕಾಂಟ್ರಿಬ್ಯೂಷನ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಇವಾಗ. ಓಕೆ, ಅದು ಸೆಟ್ ಆಗಬೇಕು. ಇವಾಗ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ತೋರಿಸ್ಬೇಕು ಅಶ್ವಿನಿ ಗೌಡಗೆ. ಅದಕ್ಕೋಸ್ಕರ ಅದು ಒಂದು ರೀತಿಯಲ್ಲಿ KGF ಮಾದರಿನಲ್ಲಿ ಒಂದು ಸ್ಲೋ ಮೋಷನ್ ಶಾಟ್ ಇಟ್ಟಿದ್ದಾರೆ. ಈ ಕಡೆಯಿಂದ ಇಬ್ರು ಕೂಡ ನೀರು ಫೋರ್ಸ್ಫುಲ್ ಆಗಿ ಹೊಡಿತಾರೆ, ಹೆಲ್ಮೆಟ್ ಕಿತ್ಕೊಂಡು ಹೋಗುತ್ತೆ, ಅದನ್ನ ಸ್ಲೋ ಮೋಷನ್ ಲಾಸ್ಟಲ್ಲಿ ಇಟ್ಟಿದ್ದಾರೆ ಅದನ್ನ. ಓಕೆ, ಅದಕ್ಕೆ ಇವಾಗ ಜನಗಳು ಅಶ್ವಿನಿಗೆ ಪಾಪ ಅಂತ ಸಿಂಪತಿ ಕೊಡ್ತವ್ರೆ. ಅದೇ ಲೈವ್ ಅಲ್ಲಿ ನೋಡ್ತಾ ಇದ್ರೆ ನೀವು, ಇಲ್ಲಿ ಫೋಟೋಸ್ ಹಾಕಿರ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ. ಇದೇ ರಘುಗೆ ಇದೇ ಅಶ್ವಿನಿ ಅವರು ಫುಲ್ ಬಕೆಟ್ ಇಂದ ತಗೊಂಡು ಫುಲ್ ಫೇಸ್ ಒಂದು ಫೋರ್ಸ್ ಅಲ್ಲಿ ನೀರು ಹೊಡಿತಾವ್ರೆ. ಇದು ಅರ್ಥ ಆಗೋದಿಲ್ಲ ಜನಗಳಿಗೆ. ಅಂದ್ರೆ ನಾವು ಸ್ವಲ್ಪ ರಿವ್ಯೂ ಮಾಡೋವಂಥವ್ರು ಸ್ವಲ್ಪ ಹೇಳ್ಬೇಕು, ಕೆಲವರಿಗೆ ಅದು ಅರ್ಥ ಆಗೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ವರ್ಕ್ ಆಗುತ್ತೆ, ಏನು ವರ್ಕ್ ಆಗುತ್ತೆ ಅನ್ನುವಂಥದ್ದು ಅಲ್ಲಿ ಕೆಲವರಿಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನೆರೇಟಿವ್ಗಳನ್ನ ಸೆಟ್ ಮಾಡ್ಕೊಂಡು ಹೋಗ್ತಾರೆ. ಜನಗಳಿಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಯಾವ ಕಡೆ ಗಾಳಿ ತುಳ್ಕೊಳ್ಳುತ್ತೆ ಆ ಕಡೆಗೆ ಹೊಂಟೋಗ್ಬಿಡ್ತಾರೆ. ಯಾರು ಕೆಳಗಡೆಗೆ ಬೀಳ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಪಾಪ ಅಂತ ಸಿಂಪತಿ ಕೊಟ್ಬಿಡ್ತಾರೆ. ಅದೇ ನಡೀತಿರೋವಂಥದ್ದು ಸೀಸನ್ 10 ಇಂದ ಬಿಗ್ ಬಾಸ್ ಮನೆ ಒಳಗಡೆಗೆ ವರ್ಕ್ ಆಗ್ತಿರೋವಂಥದ್ದು ಮುಖ್ಯವಾಗಿ ಏನು ಅಂತಂದ್ರೆ ಸಿಂಪತಿ. ಏನು ವರ್ಕ್ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ. ಕೆಲವು ಟೈಮಲ್ಲಿ ಗ್ಯಾಸು ಕೂಡ ಆಫ್ ಆಗುತ್ತೆ, ಬಟ್ ಸಿಂಪತಿ ಆಫ್ ಆಗಲ್ಲ. ಸಿಂಪತಿ ಹೆಂಗೆ ವರ್ಕ್ ಆಗ್ತಾನೆ ಇರುತ್ತೆ. ಅಷ್ಟೇ ಆಗ್ತಿರೋವಂಥದ್ದು. ಅಶ್ವಿನಿ ಆ್ಯಂಡ್ ಧ್ರುವಂತದ್ದು ಹೆಂಗೆ ಸ್ಟ್ರಾಟಜಿ ಅಂತಂದ್ರೆ, ಒಬ್ಬರು ಎದೆಗೆ ಚಾಕು ಚುಚ್ಬಿಡೋದು, ಅದಾದ್ಮೇಲೆ ಚುಚ್ಚ ಮೇಲೆ ಕೇಳೋದು ಆರಾಮಾಗಿದ್ರಲ್ವಾ, ಚೆನ್ನಾಗಿದ್ದೀರಾ, ಓ ಹೌದಾ, ಅಷ್ಟೇ. ಹಿಂಗೆ ಇದು ನೆಗೆಟಿವ್ ಸೆಟ್ ಮಾಡೋದು. ಇದು ಚುಚ್ಬಿಡೋದು ಎದೆಗೆ, ಅದಾದ್ಮೇಲೆ ಚೆನ್ನಾಗಿದ್ದೀರಲ್ವಾ ಹಾಗೆ ಹೀಗೆ ಅಂತ ಮಾತಾಡ್ಸೋದು. ಅಂಡ್ ಇದನ್ನ ಜನಗಳು ಅರ್ಥ ಮಾಡ್ಕೊಂತಾರ, ಚಾನ್ಸೇ ಇಲ್ಲ. ರೀಸೆಂಟ್ ಮೊನ್ನೆ ವೀಕೆಂಡಲ್ಲಿ ರಾಶಿಕಾ ಬಗ್ಗೆ ಆ ರೀತಿಯಲ್ಲಿ ಕೆಟ್ಟದಾಗಿ ರಾಶಿಕಾ ಆ್ಯಂಡ್ ರಘು ಅಂತ ಬಂದಾಗ ಆ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡೋಂಥ ಅಶ್ವಿನಿ ಗೌಡಗೆ ಇವಾಗ ಕಂಪ್ಲೀಟ್ ಆಗಿ ಸಿಂಪತಿ ಸಿಗ್ತಾ ಇದೆ. ಆಮೇಲೆ ನಾನು ಹೇಳ್ತಿರೋವಂಥದ್ದು, ಅಶ್ವಿನಿ ಅವರು ಟಾಪ್ 6 ಅಥವಾ ಟಾಪ್ 3 ಡಿಸರ್ವಿಂಗ್ ಇಲ್ಲ ಅಂತಲ್ಲ, ಬಿಕಾಸ್ ಆಫ್ ಡಿಸರ್ವಿಂಗ್ ಇದ್ದಾರೆ. ಬಿಕಾಸ್ ಒಂದು ಏನಂತಂದ್ರೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಕಂಪ್ಲೀಟ್ಲಿ ಅವ್ರದ್ದು ಇದೆ. ಟಾಸ್ಕ್ ಆದ್ರೂ ಆಗಿರ್ಬೋದು, ಈ ಬಿಗ್ ಬಾಸ್ ಶೋ ಅನ್ನುವಂಥದ್ದೇನೆ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ. ಎರಡು ತಲೆಗಳಲ್ಲಿ ಮುಖ್ಯವಾಗಿ ನಿಂತ್ಕೊಂಡಿರುವಂಥದ್ದು, ಒಂದು ಅಶ್ವಿನಿ ಅವರು, ಇನ್ನೊಂದು ಗಿಲ್ಲಿ. ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ರೆ ಆಟ ಅಂತ ಬಂದಾಗ ಧ್ರುವಂತ್ ಏನೇನೋ ಒಂದು
ಕಾಂಟ್ರಿಬ್ಯೂಷನ್ನ ಕೊಡ್ತಿದ್ದಾನೆ. ಹಾಗಂದ್ ಮಾತ್ರಕ್ಕೆ ಸೊ ಅವ್ರು ಏನೂ ಇಲ್ವೇ ಇಲ್ಲ, ಪಾಪ ಅವರು ಸಿಂಪತಿಯಿಂದ ಗೆಲ್ಲೋದು ನನಗೆ ಇಷ್ಟ ಆಗಲ್ಲ. ನೀವು ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದ್ರೆ ನಾನು ಒಪ್ಕೊಂತೀನಿ, ಬಟ್ ಇಲ್ಲಿ ರಘು ಆ್ಯಂಡ್ ರಾಶಿ ಅವರು ಏನೋ ಫೋರ್ಸ್ಫುಲ್ ಆಗಿ ನೀರು ಹೊಡಿತಾವ್ರೆ, ಅಶ್ವಿನಿನ ಟಾರ್ಗೆಟ್ ಮಾಡ್ತಾವ್ರೆ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಸೊ ಅದು ನಾನು ಒಪ್ಪಲ್ಲ. ನೀವು ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡಬೇಕಾದ್ರೆ ಒಪ್ಕೊಂತೀನಿ ನಾನು. ಇದೇ ರೀತಿಯಲ್ಲಿ ಸಿಂಪತಿ ಕ್ರಿಯೇಟ್ ಆಗಿರೋಂಥ ಸೀಸನ್ 10 ಕೂಡ ಅಷ್ಟೇ. ಇವಾಗ ಅಷ್ಟೊಂದೆಲ್ಲ ಅವ್ರಿಗೆ ನೋವಾಗ್ತಿದೆ ಅಂತಂದರೆ ಬಿಟ್ಟು ಟಾಸ್ಕ್ ಬಿಟ್ಟು ಹೋಗ್ಲಿ, ಔಟ್ ಆಗಲಿ ಟಾಸ್ಕಿಂದ. ರಾಶಿಕ ಔಟ್ ಆಗಿಲ್ವಾ, ತಡ್ಕೊಳಕ್ಕಾಗಿಲ್ಲ, ಔಟ್ ಆಗ್ಬಿಟ್ಲು. ಆ ಮಾತುಗಳೆಲ್ಲ ಏನಕ್ಕೆ ಮಾತಾಡ್ತಾರೆ? ಅವ್ರದ್ದು ಗೆಲ್ಲಬೇಕು ಅಂತಲೇ ಆ ಥರ ಫೋರ್ಸಲ್ಲಿ ನೀರು ಹೊಡಿತಿರೋಂಥದ್ದಲ್ವ. ನೀವು ಬಿಟ್ಬಿಟ್ಟು ಹೋಗ್ಬೇಕಲ್ವ, ನಿಮಗೆ ತಡಿಯೋಕೆ ಆಗ್ತಾ ಇಲ್ಲ ಅಂತಂದರೆ. ನಿಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನಾ? ಬಿಗ್ ಬಾಸ್ ಅವರು ಅಷ್ಟೇ, ಇಲ್ಲಿ ರಘು ಹೊಡೆದಿರೋಂಥದ್ದು ಅಷ್ಟು ಫೋರ್ಸ್ಫುಲ್ ಆಗಿ ಅದನ್ನು ಪ್ರಮೋಷನ್ ಹಾಕಿಲ್ಲ ಅವರು. ಅಶ್ವಿನಿ ಮಾತಾಡೋಂಥ ಒಳ್ಳೆ ಮಾತುಗಳ ಬಗ್ಗೆ ಮಾತ್ರ ಹಾಕಿದ್ದಾರೆ. ಸೆಕೆಂಡ್ ಪ್ರೋಮೋದಲ್ಲಿ ಸೊ ಅಶ್ವಿನಿಗೆ 6 ರೇಂಜಿಗೆ ಟಾರ್ಗೆಟ್ ಮಾಡ್ತೀರ ಅನ್ನೋ ರೀತಿಯಲ್ಲಿ ಅಲ್ಲಿ ಪೋರ್ಟ್ರೇ ಮಾಡ್ಕೊಂಡು ಹಾಕಿದ್ದಾರೆ. ಇಷ್ಟೇ ಸಿಂಪಲ್. ಬಿಗ್ ಬಾಸಲ್ಲಿ ಸಿಂಪತಿ ವರ್ಕ್ ಆಗುತ್ತೆ. ನಮ್ಮ ಜನಗಳಿಗೂ ಕೂಡ ಅಷ್ಟೇ. ಸೊ ಏನು ಗೊತ್ತಾಗಲ್ಲ. ಸೊ ಅದು ಏನು ಕಾಣಿಸುತ್ತೆ ಆ ಪ್ರೋಮೋದಲ್ಲಿ, ಸೊ ಅದನ್ನ ಮಾತ್ರ ಮಾತಾಡ್ತಾರೆ. ಯಾರಿಗೆ ಒಂಚೂರು ಟಾರ್ಗೆಟ್ ಮಾಡಿದೆ ಅನ್ನಿಸ್ತದೆ ಸೊ ಅವ್ರಿಗೆ ಮಾಡ್ತಾರೆ ಅಷ್ಟೇ. ಇಲ್ಲಿ ನೋಡಿ, ರಘು ಆ್ಯಂಡ್ ರಾಶಿಕಾ ನೀರು ಹೊಡಿತಾರಲ್ವಾ, ಹೊರಗಡೆಗೆ ಜಾಸ್ತಿ ಪೋಟ್ರೆ ಆಗ್ತಿರೋವಂಥದ್ದು ಏನು ಅಂತಂದರೆ ರಾಶಿಕಾ ಮುಗಿದ ಕತೆ. ಸೊ ಅವಳು ಇನ್ನೇನು ಟಾಪ್ 6ಗೆ ಮರ್ತು ಬಿಡಬೇಕು. ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ. ಇದೇ ಒಂದು 2 ದಿವಸದ ಹಿಂದೆ ಇದೇ ಅಶ್ವಿನಿ ಅವರಿಗೆ ಫುಲ್ ಟಾರ್ಗೆಟ್ ಮಾಡ್ತಾ ಇದ್ರು. ಬಿಕಾಸ್ ಆಫ್ ರಘು ಅವ್ರು ತೊಡೆಯಬೇಕು, ಹೆಗಲ್ಬೇಕು ಅಂತ ಏನು ಅಶ್ವಿನಿ ಅವ್ರು ರಾಶಿಕಾ ಬಗ್ಗೆ ಮಾತಾಡಿದ್ರು. ಸೊ ಅವಾಗ ಎಲ್ಲರೂ ಕೂಡ ಅಶ್ವಿನಿ ಅವ್ರಿಗೆ ಟಾರ್ಗೆಟ್ ಮಾಡಿದ್ರು. ಸೊ ಇವಾಗ ಎಲ್ಲರೂ ಕೂಡ ರಾಶಿಕಾಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಅಷ್ಟೇ ನೆರೆಟಿವ್ ಸೆಟ್ ಮಾಡೋದು ಅಂತಂದರೆ ಸಿಂಪಲ್. ನಮ್ಮ ಜನಗಳಿಗೆ ಹೆಂಗೆ ಬೇಕಾದ್ರೆ ಯಾಮಾರಿಸ್ಬೋದು, ಅವರು ಯಾಮಾರ್ತಾರೆ. ಅವರಿಗೆ ಒಳಗೊಂದು ಹೊರಗೊಂದು ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಇಲ್ಲ. ಸೊ ಇದು ಬಿಗ್ ಬಾಸ್ನಲ್ಲಿ ನಡೆಯುತ್ತೆ ಆ್ಯಂಡ್ ನಡೀತಾನೇ ಇರುತ್ತೆ. ಇನ್ನು ಮುಂದೆ ಕೂಡ ಸಿಂಪತಿ ಅದ್ಭುತವಾಗಿ ವರ್ಕ್ ಆಗುತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದರೂ ಆಗಿರ್ಬೋದು, ಬಿಗ್ ಬಾಸ್ ಮೇಕರ್ಸ್ ಆದರೂ ಆಗಿರ್ಬೋದು, ಬಿಗ್ ಬಾಸ್ ಹೋಸ್ಟ್ ಆದರೂ ಆಗಿರ್ಬೋದು, ಅದನ್ನು ತುಂಬ ಚೆನ್ನಾಗಿ ಸೆಟ್ ಮಾಡ್ತಾರೆ. ಸೊ ವೀಕೆಂಡಲ್ಲಿ ಅಂತ ಬಂದಾಗ ಈ ಸೀಸನಲ್ಲಿ ಏನೇನಾಗಿದೆಯಲ್ಲ, ಇಂಥ ವರ್ಸ್ಟ್ ಒಂದು ಪಂಚಾಯತಿಗಳು ನಾನು ಯಾವ ಸೀಸನಲ್ಲೂ ಕೂಡ ನೋಡಿಲ್ಲ. ಫಸ್ಟ್ ಆಫ್ ಆಲ್ ಸುದೀಪ್ ಅವರಿಗೆ ಈ ಸಾರಿ ಸೊ ಎಪಿಸೋಡ್ಗಳು ಕಂಪ್ಲೀಟಾಗಿ ನೋಡುವಂಥ ಅವಕಾಶನ ಸಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಮೇಕರ್ಸ್ ಅದನ್ನು ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದಾರೆ, ಸೊ ಅದನ್ನು ಮಾತ್ರ ಹೇಳ್ತಿದ್ದಾರೆ. ಕೆಲವು ವಿಚಾರದಲ್ಲಿ ಇವರೇ ಒಂದು ರೀತಿಯ ಲವ್ ಟ್ರ್ಯಾಕ್ಗಳನ್ನು ತೊಗೊಂಡು ಹೋಗ್ತಾರೆ. ಅದಾದ್ಮೇಲೆ ಲವ್ ಯಾಕೆ ಮಾಡ್ತಿದ್ದೀರಾ ಅಂತಾರೆ, ಯಾಕೆ ರಾತ್ರಿ ಎಲ್ಲ ಮಾತಾಡ್ತೀರಾ ಅಂತಾರೆ. ಇವರೇ ರೋಸ್ ಹೂವು ಕೊಟ್ಟು ಕಳಿಸ್ತಾರೆ, ಯಾರು ಕ್ಯೂಟ್ ಆಗಿದ್ರೆ ಅವ್ರಿಗೆ ಕೊಡು ಅಂತಾರೆ. ಇದು ಮುಂಚೆನೇ ಆಲ್ರೆಡಿ ಅವ್ರು ಸೂರಜ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಡಿಸ್ಕಸ್ ಆಗಿರುತ್ತೆ. ನಿಮಗೆ ಬಿಗ್ ಬಾಸ್ ಇಂಟರ್ವ್ಯೂ ತೊಗೊತಿರ್ತಾರೆ, ಅವಾಗ ವೈಲ್ಡ್ ಕಾರ್ಡ್ನ ಕಳಿಸ್ಬೇಕು ಅಂತಂದಾಗ ಸೂರಜ್ ಎಲ್ಲ ಓಪನ್ ಅಪ್ ಆಗಿ ಹೇಳಿದ್ದಾನೆ. ಎಲ್ಲನೂ ಕ್ವಶನ್ ಕೇಳ್ತಾರೆ ಅಲ್ಲಿ. ಸೊ ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಕ್ಯೂಟ್ ಅನ್ನಿಸ್ತಾರೆ, ಸೊ ಬಿಗ್ ಬಾಸ್ ಮನೆ ಒಳಗಡೆ ನೀವು ಹೇಗೆ ಆಡ್ತೀರಾ ಅನ್ನೋವಂಥದ್ದು ಪ್ರತಿಯೊಂದು ಕೂಡ ಕೇಳಿ ಅದೊಂದು ನೆರೆಟಿವ್ ಸೆಟ್ ಮಾಡ್ತಾರೆ. ಫೂಲಿಂದ ಎಬ್ಬಿಸ್ಬಿಟ್ಟು ಸೊ ರೋಸ್ ಹೂವು ಕೊಡಿಸ್ಬಿಟ್ಟು ಇದು ನಾ ಲವ್ ಟ್ರ್ಯಾಕ್ ಓಪನ್ ಮಾಡಿಲ್ಲ ಅಂತಂದ್ರೆ ಇನ್ಯಾವ ನನ್ನ ಮಗ ಓಪನ್ ಮಾಡ್ದ, ಈ ನನ್ನ ಮಕ್ಕಳೇ ತಾನೇ ಓಪನ್ ಮಾಡಿದ್ದು. ಎಲ್ಲ ಬಿಗ್ ಬಾಸ್ ಮೇಕರ್ಸ್ ಆಟ ಅಷ್ಟೇ. ಅವರು ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ, ಅದಕ್ಕೆ ಹೋಗಿ ಅದಕ್ಕೆ ಹೋಗಿ ನಾವು ಬೀಳೋವಂಥದ್ದು ನಾವು ಜನಗಳು. ಓಕೆ, ಅದಕ್ಕೆ ನಾವು ಬೀಳಬಾರ್ದು. ಇವತ್ತು ಆಟಗಳನ್ನು ತಿಳ್ಕೊಬೇಕು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಯಾರು ಕೆಟ್ಟವರು ಇಲ್ಲ, ಯಾರು ಒಳ್ಳೆಯವರು ಇಲ್ಲ. ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ, ಟಾಸ್ಕ್ ಆಡ್ತಿದ್ದಾರೆ 2 ತಂಡದವರು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಸೊ ನನಗೆ ಅನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.